ದೀಪಕ್ ಸರ್, ನಾನೇ ಅವ್ರ ಮೇಲೆ ಅಟ್ಯಾಕ್ ಮಾಡಿಸೋದಕ್ಕೆ ನಾನು ಅಲ್ಲಿಗೆ ಹೋಗಿದ್ದೆ ಅಂತ ಅನ್ಕೊಂಡಿದ್ದಾರೆ ಸರ್. ಅದೇನೋ ಅಂತಾರಲ್ಲ, ಕೋತಿ ತಾನ್ ಮೊಸರು ತಿಂದು ಮೇಕೆ ಬಾಯಿಗೆ ಒರೆಸ್ತೋ ಅಂತ, ಹಾಗಾಗಿದೆ ಸರ್. ಅವರಿಬ್ರಿಂದ ನಾನಿವತ್ತು ಕೊಲೆಗಾರನ ಪಟ್ಟ ತಗೊಂಡಿದ್ದೀನಿ ಸರ್. ಇದು ನನ್ಗೆ ಯಾವುದು ಗೊತ್ತಿಲ್ಲ ಸರ್, ನಿಜವಾಗ್ಲೂ ನಾನೇನು ಮಾಡಿಲ್ಲ ಸರ್. ಧ್ರುವ, ನೀನ್ ಎಂತ ಹುಡುಗ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನ್ ಈ ಕೆಲಸ ಮಾಡಿರಲ್ಲ ಅಂತಾನೂ ನನಗೆ ಗೊತ್ತು. ಆದ್ರೆ ಕಾನೂನು ಚೌಕಟ್ಟಲ್ಲಿ ನಾನು ನಿನಗೆ ಯಾವ ರೀತಿಯೂ ಸಹಾಯ ಮಾಡೋದಕ್ಕಾಗೋದಿಲ್ಲ ಸರ್. ಆದ್ರೆ ನಾನು ನಿಜವಾಗ್ಲೂ ಅದೇನು ಮಾಡಿಲ್ಲ ಸರ್. ಇದನ್ನ ನಾನು ಹೇಗ್ ಪ್ರೂವ್ ಮಾಡ್ಕೊಳ್ಳಿ? ಕೋರ್ಟು ಹೇಳಿಕೆ ಕೇಳಲ್ಲ, ಸಾಕ್ಷಿ ಕೇಳುತ್ತೆ. ಇದರಿಂದ ನಿನಗೆ 5 ರಿಂದ 10 ವರ್ಷ ಜೈಲು ಶಿಕ್ಷೆ ಆಗ್ಬೋದು. ಪುಷ್ಪಕ್ ಮೇಲೆ ಅಟ್ಯಾಕ್ ಆದ ಅಕ್ಯೂಸ್ ಎಲ್ಲಿದನ್ರಿ? ಇವರೇ ಸರ್. ಏನ್ರಿ ಒಬ್ಬ ಅಕ್ಯೂಸ್ ನ ಅವ್ರು ಇವ್ರು ಅಂತ ಮಾತಾಡಿಸ್ತಾ ಇದ್ದೀರಾ? ಏಯ್ ಎದ್ದಳ ಮೇಲೆ, ಎದ್ದಳ ಮೇಲೆ, ಮುಖ ಏನ ನೋಡ್ತೀಯ? ಎದ್ದಳ ಮೇಲೆ. ಉಪ್ಪು ತಿಂದು ಮನೆಗೆ ದ್ರೋಹ ಬಗ್ಗೆ ನಾಚಿಕೆ ಆಗಲ್ವ ನಿನ್ಗೆ? ಸರ್, ನಾನು ಆ ಕೆಲಸ ಮಾಡಿಲ್ಲ ಸರ್. ಏಯ್, ತಪ್ಪು ಮಾಡಿದವರೆಲ್ಲ ಮೊದಲು ಹೇಳೋ ಮಾತೆ ನಾವೇನು ತಪ್ಪು ಮಾಡಿಲ್ಲ ಅಂತ. ನಿಮ್ಮಂತವ್ರಿಗೆಲ್ಲ ಈ ತರ ಹೇಳಿದ್ರೆ ಬುದ್ಧಿ ಬರಲ್ಲ. ಎಪಿಸಿ ಬಾರ ಇಲ್ಲಿ. ಸರ್, ರೇ ಇವನ್ ಕತ್ತನ್ ಪಟ್ಟೆ ಇಟ್ಕೊಂಡು ಒಳಗಡೆ ಹಾಕ್ರಿ. ನಾನೇನು ತಪ್ಪು ಮಾಡಿಲ್ಲ ಸರ್. ನಾನೇನು ತಪ್ಪು ಮಾಡಿಲ್ಲ ಸರ್. ಸರ್, ನೀವಾದ್ರೂ ಹೇಳಿ ಸರ್, ನಾನೇನು ಮಾಡಿಲ್ಲ ಅಂತ ನೀವಾದ್ರೂ ಹೇಳಿ ಸರ್. ನಿಮಗೆ ಗೊತ್ತಲ್ವಾ ಸರ್ ನಾನೇನು ಅಂತ? ಸರ್, ನಾನೇನು ತಪ್ಪು ಮಾಡಿಲ್ಲ ಸರ್. ನಿಜವಾಗ್ಲೂ ನಾನೇನು ತಪ್ಪು ಮಾಡಿಲ್ಲ ಸರ್. ಸುಮ್ಮನೆ ನನ್ನ ಮೇಲೆ ಆರೋಪ ಹೊರಿಸ್ತಾ ಇದ್ದಾರೆ ಸರ್.